ರಾಜ್ಯದಲ್ಲಿ ಮತ್ತೊಮ್ಮೆ ಕೊರೋನಾ ತಲ್ಲಣಕ್ಕೆ ಕಾರಣ ಆಗ್ತಾ ಇದೆ. ಜಿಲ್ಲೆಗಳಲ್ಲೂ ಕೂಡ ಜನರಲ್ಲಿ ಆತಂಕ ಇದೆ. ಇದು ಹೀಗೆ ಹೆಚ್ಚಳ ಆಗುತ್ತಾ, ಏನ್ ಕತೆ, ಹೊಸ ವರ್ಷಕ್ಕೆ ಹೇಗಪ್ಪ ಇರುತ್ತೆ, ನಂತರ ಹೇಗಿರುತ್ತೆ, ಇನ್ಕ್ರೀಸಿಂಗ್ ಗ್ರಾಫಾ ಡಿಕ್ಲೈನಿಂಗ್ ಗ್ರಾಫಾ ಅಂತ ಜನವರಿ ಮೊದಲ ವಾರದ ಬಳಿಕ ಗರಿಷ್ಠ ಕೇಸ್ ದಾಖಲಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಐಐಎಸ್ಸಿ ತಜ್ಞರು, ತಾಂತ್ರಿಕ ಸಮಿತಿ ಎಲ್ಲರೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸಿಎಂ ಸಭೆಯಲ್ಲಿ ಈ ವರದಿಯನ್ನೇ ತಜ್ಞರ ಸಮಿತಿ ನೀಡಲಿಕ್ಕಿದೆ. ಕೇರಳದಲ್ಲಿ ಕೇಸ್ ಏರಿಕೆ ಕಂಡ 2-3 ವಾರಗಳಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಏರಿಕೆ ಆಗ್ತಾ ಇತ್ತು. ಜನವರಿ ಮೊದಲ ವಾರದಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗೋ ನಿರೀಕ್ಷೆ ಇದೆ. ನಂತರ ಫೆಬ್ರವರಿ ತಿಂಗಳಲ್ಲಿ ಅದು ಡಿಕ್ಲೈನ್ ಆಗಬಹುದು. ಅಂದ್ರೆ ಒಂದ್ಸಲ ಪೀಕಿಗೆ ಹೋಗಿ ನಂತರ ಅದು ಗ್ರಾಜುಯಲಿ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಬಟ್ ಡ್ರಾಸ್ಟಿಕಲಿ ರ್ಯಾಪಿಡಲಿ ಇನ್ಕ್ರೀಸ್ ಆಗುತ್ತೆ ಕೇಸು ಅನ್ನುವಂತಹ ಪ್ರೆಡಿಕ್ಷನ್ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಪ್ರತಿನಿತ್ಯ ಈಗ ಕೇಸಸ್ ಅನ್ನ ಗಮನಿಸ್ತಾ ಇದ್ರಲ್ಲ, ಸಿಂಗಲ್ ಡಿಜಿಟ್ ಕೇಸ್ ಇತ್ತು, ಸಾವಾಗ್ತಾ ಇರಲಿಲ್ಲ, ಸಾವಾಗ್ತಿದೆ, ಡಬಲ್ ಡಿಜಿಟ್ ಕೇಸ್ ಆಗೋಕ್ ಸ್ಟಾರ್ಟ್ ಆಗಿದೆ. ಇವತ್ತು 100ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳು ದಾಖಲಾಗುವಂತಹ ನಿರೀಕ್ಷೆ ಇದೆ. ಇದರ ಬೆನ್ನಲ್ಲೇ ಈ ಪ್ರೆಡಿಕ್ಷನ್ ಆತಂಕಕಾರಿ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಲೋಕೇಶ್. ಎಕ್ಸ್ಪರ್ಟ್ಸ್ ನ ಪ್ರೆಡಿಕ್ಷನ್ ಏನು? ಸೊ ಪೀಕಿಗೆ ಹೋಗೋಕ್ ಮುಂಚೆನೆ ಏನಾದ್ರೂ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಒಂದಷ್ಟು ಮೆಜರ್ಸ್ ನ ತೆಗೆದುಕೊಳ್ತಾರಾ? ಏನೇನಿದೆ ವರದಿಯಲ್ಲಿ ಅಂತ? ಈಗ ತಜ್ಞರು ಸರ್ಕಾರಕ್ಕೆ ನೀಡ್ತಾ ಇರುವಂತಹ ವರದಿಯ ಪ್ರಕಾರವಾಗಿ ಜನವರಿಯಲ್ಲಿ ಕೇಸ್ಗಳ ಸಂಖ್ಯೆ ಏರಿಕೆ ಆಗುತ್ತೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ವರದಿಯಲ್ಲಿರ್ತಕ್ಕಂಥ ಪ್ರಮುಖ ಅಂಶ ಅಂದ್ರೆ ಈಗ ರಾಜ್ಯದಲ್ಲಿ ಒಟ್ಟು 5,000 ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಟೆಸ್ಟ್ಗಳನ್ನು ಮಾಡಲಿಕ್ಕೆ ಆರಂಭ ಆದರೆ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಜೊತೆಗೆ ಈ ಒಂದು ಏನು ಹೊಸ ತಳಿ ಉಪತಳಿ ಇದೆ, ಆ ಉಪತಳಿಯ ಸ್ಪ್ರೆಡಿಂಗ್ ಪ್ರಮಾಣ ಕೂಡ ಜಾಸ್ತಿ ಇದೆ. ಆದರೆ ಪರಿಣಾಮಕಾರಿ ಇಲ್ಲ. ಆದರೆ ಕೇಸ್ಗಳ ಸಂಖ್ಯೆ ಏರಿಕೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ತಜ್ಞರು ಹೇಳ್ತಾ ಇರೋ ಪ್ರಕಾರವಾಗಿ ಮೊದಲ 2 ಮತ್ತು 3 ಅಲೆಗಳನ್ನು ನೋಡಿದಾಗ ಬೇರೆ ರಾಜ್ಯಗಳಲ್ಲಿ ಕಾಣಿಸ್ಕೊಂಡ 2 ಅಥವಾ 3 ವಾರಗಳಿಗೆ ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಳ್ಳುವಂಥ ವರದಿಯನ್ನು ನೀಡಿದ್ರು. ಅದೇ ಮಾದರಿಯಲ್ಲೇ ಈಗ ಕೇರಳದಲ್ಲಿ ಕೇಸ್ಗಳ ಸಂಖ್ಯೆ ಏರಿಕೆ ಆದ ನಂತರ 2 ವಾರದಲ್ಲಿ ನಮ್ಮಲ್ಲೂ ಕೂಡ ಏರಿಕೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಹೊಸ ವರ್ಷ, ಕ್ರಿಸ್ಮಸ್ ಸೇರಿದಂತೆ ಇನ್ನಿತರ ಸಮಾರಂಭಗಳಲ್ಲಿ ಈ ಒಂದು ಕೋವಿಡ್ ಸ್ಪ್ರೆಡ್ ಆಗುವ ಆತಂಕ ಇದೆ. ಹಾಗಾಗಿ ಈಗಲಿಂದನೇ ಮಟ್ಟ ಹಾಕಬೇಕು ಎನ್ನುವಂಥ ಒಂದು ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಜನವರಿ ಮೊದಲ ವಾರ, 2ನೇ ವಾರದಲ್ಲಿ ಒಂದು ಕೇಸ್ ಪೀಕ್ಗೆ ಹೋಗಿ ನಂತರ ಫೆಬ್ರವರಿ ಕೊನೆಯ ವಾರದಲ್ಲೇ ಎಂಡ್ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಐಐಎಸ್ಸಿಯ ತಜ್ಞರು ಪ್ರಿಡಿಕ್ಟ್ ಮಾಡ್ತಾ ಇರುವಂಥದ್ದು. ಅಂತಹ ಆತಂಕಕಾರಿಯ ಸ್ಪ್ರೆಡ್ಡಿಂಗ್ ಆದರೂ ಕೂಡ ಆತಂಕಕಾರಿಯಾದಂತೂ ಏನೂ ಇರಲ್ಲ. ಈಗಲಿಂದನೇ ಮೆಜರ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಲಾಗ್ತಾ ಇದೆ. ಹೊಸ ವರ್ಷ ಇರೋದ್ರಿಂದ ಹೊಸ ವರ್ಷವನ್ನ ಗಮನದಲ್ಲಿಟ್ಕೊಂಡು ಜನ ಗುಂಪುಗೂಡದಂತೆ ಅವರಿಗೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನ ಜಾರಿಗೊಳಿಸಬೇಕು ಅಂತ ಕೂಡ ತಾಂತ್ರಿಕ ಸಲಹಾ ಸಮಿತಿ ಐಐಎಸ್ಸಿ ತಜ್ಞರು ವರದಿಯನ್ನು ಸಲ್ಲಿಸ್ತಾರೆ. ಆದರೆ ಈ ತಿಂಗಳ ಕೊನೆ ಅಥವಾ 30ನೇ ತಾರೀಕುವರೆಗೂ ಕಾದು ನೋಡಿ ಕೇಸು ಎಷ್ಟು ಬರುತ್ತೆ, ಆಕ್ಟಿವ್ ಪ್ರಮಾಣ ಎಷ್ಟಾಗುತ್ತೆ, ಅಷ್ಟರ ಒಳಗಡೆ ಏನಾದರೂ ಡೆತ್ಗಳೇನಾದರೂ ಇನ್ಕ್ರೀಸ್ ಆಗುತ್ತಾ, ಇದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಮತ್ತಷ್ಟು ರೂಲ್ಸ್ಗಳನ್ನು ಜಾರಿ ಮಾಡೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಇವತ್ತಿನ ಸಭೆಯಲ್ಲಿ ಎಲ್ಲಾ ವಿಚಾರಗಳನ್ನ ಎಲ್ಲಾ ಆಂಗಲ್ನಲ್ಲೂ ಕೂಡ ಪ್ರಸ್ತಾಪ ಆದ ಬಳಿಕ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ ಮಮತಾ.